ನಾನೇನೋ ದೊಡ್ಡದಾಗಿ ಬಿಲ್ಡಪ್ ತಗೊಂಡು ಇವ್ರ ಹತ್ರ ಚಾಲೆಂಜ್ ಮಾಡಿದೆ. ಆದ್ರೆ ಇವ್ನು ನೋಡಿದ್ರೆ ಮಾತಾಡ್ಸೋಕೆ ನೊಲಿತಾನೆ. ಇನ್ ಕಿಸ್ ಕೊಡ್ತಾನ? ಅವನ ಹತ್ರ ಇದನ್ನೆಲ್ಲ ಹೇಗಪ್ಪ ಕೇಳೋದು? ನಾನು ಅವನ್ನ ಕೇಳಿದ್ರೆ ಅದಕ್ಕೋನು ಒಪ್ಕೋತಾನ? ಈಗೇನಾದ್ರೂ ನಾನ್ ಸೋತ್ರೆ ಇವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗತ್ತಷ್ಟೇ. ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದೀಗ? ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಾನು ಹೇಳಿದ ತರನೇ ಎಕ್ಸಿಕ್ಯೂಟ್ ಮಾಡ್ಬೇಕು. ಆಯ್ತು ಅಣ್ಣ. ಪ್ಲಾನ್ ಎಲ್ಲ ಗೊತ್ತಣ್ಣ, ಆದ್ರೆ ಏನೋ ಅಲ್ಲಣ್ಣ, ಹುಡುಗಿ ಮುಖನೇ ನೋಡಿಲ್ಲಲ್ಲ, ಮತ್ ಹೆಂಗೆ ಅಂತ. ಏಯ್ ಅಣ್ಣ ನಿನಗೆ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದ ತಾನೆ? ಡೌನ್ಲೋಡ್ ಆಯ್ತಾ ನೋಡು. ಹಾಳಾದ ನೆಟ್ವರ್ಕು, ಫೋಟೋನೇ ಡೌನ್ಲೋಡ್ ಆಗಿಲ್ಲ ಅಣ್ಣ. ಏಯ್ ಇನ್ ಹುಡುಗಾಟ ಆಡ್ತಿದ್ಯಾ? ಫೋಟೋ ಡೌನ್ಲೋಡ್ ಆಗಿಲ್ಲ ಅಂತಿದ್ಯಾ? ಅಣ್ಣ, ಮದುವೆ ಮನೇಲಿ ಇಷ್ಟು ಜನ ಇದ್ದಾರೆ, ಜನ ಜಾಸ್ತಿ ಇರೋತವ, ನೆಟ್ವರ್ಕ್ ಸಿಗಲ್ಲ ಅಂತ ಗೊತ್ತಿಲ್ವಾ ಅಣ್ಣ? ಏಯ್ ನಿನ್ ಡಬ್ಬ ಫೋನ್ ತಗೊಂಡೋಗಿ ಟಿಪ್ಪೆಗೆ ಹಾಕೋ. ಏಯ್ ಯಾಕೋ ಎಗ್ರಾಡ್ತೀಯಾ? ಏಯ್ ಮುಚ್ಕೊಂಡಿರೋ. ಫೋಟೋ ನೋಡಿಲ್ಲ ಅಂದ್ರೆ ಏನಂತೆ? ರೂಮ್ ನಂಬರ್ ಗೊತ್ತಲ್ಲ, ಅಲ್ಲೋಗಿ ತಕೊಂಡ್ ಬರೋಣ ಬನ್ನಿ. ನನ್ನಿಂದ ಅಣ್ಣ 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 ಅಣ್ಣ, ಯಾರಾದ್ರೂ ನಮ್ಮನ್ನ ನೋಡಿ ಕಂಡಿಡ್ಬಿಟ್ರೆ? ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ನೀನು, ನಿನಗ್ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಾಗುತ್ತೆ? ಬರ. ಒಂದು ನಿಮಿಷ ಇರು. ಅಣ್ಣ, ಯಾರೋ ನಮ್ಮನ್ನೇ ನೋಡ್ತಾ ಇದ್ದಾನಣ್ಣ. ನಮ್ಮ ಹಳೇ ಕಸ್ಟಮರ್ ಏನಾದ್ರೂ ಇರ್ಬೋದಾ? ಏಯ್ ಬರೀ ಅಪ್ಸಕನೇ ಮಾತಾಡ್ತೀಯಲ್ಲೋ. ನೋಡಿ ನಾನು ಮೇಂಟೈನ್ ಮಾಡ್ತೀನಿ, ನೀವು ಬನ್ನಿ. ನಿಂತ್ಕೊಳ್ಳಿ ಒಂದು ನಿಮಿಷ. ಏನಾಯ್ತು ಸರ್? ಯಾರು ನೀವು? ನಾವು ವೇಷ ನೋಡಿದ್ರೆ ಗೊತ್ತಾಗಲ್ವಾ? ಇವರಿಬ್ರು ಸೆಕ್ಯೂರಿಟಿ, ಇವ್ರು ವೇಟರು, ನಾನು ಇವ್ರ ಇನ್ಚಾರ್ಜು ಸರ್. ಮೇಲ್ಗಡೆ ರೂಮಲ್ಲಿ ನೀರು ಬರ್ತಿಲ್ಲ, ಸ್ವಲ್ಪ ಚೆಕ್ ಮಾಡ್ತೀರಾ? ಸರಿ ಸರ್. ಏಯ್ ಸರಿ ಮಾಡ್ಸ್ರ. ಏಯ್ ಅಲ್ಲೇನು ಹುಡುಗಿ ನೋಡ್ದಂಗೆ ನೋಡ್ತಾ ನಿಂತಿದ್ರಲ್ಲ, ಅಲ್ಲೇನು ಕೋತಿ ಕುಣಿತಿದ್ಯಾ? ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋಣ ಬನ್ನಿ. ಇವ್ನು ನಿಜವಾಗ್ಲೂ ನನಗೆ ಕಿಸ್ ಮಾಡ್ತಾನ? ಒಂದ್ ವೇಳೆ ಒಪ್ಕೊಳ್ತಿದ್ರೆ ಏನ್ ಮಾಡೋದಾಗ? ಏನಾದ್ರೂ ಆಗ್ಲಿ, ಈ ವಂಶಿ ಯಾವ ಚಾಲೆಂಜಲ್ಲೂ ಸೋಲಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತೀನಿ ನಾನು. ಹೌದು, ಈ ಕೃಷ್ಣ ಎಲ್ಲಿರ್ಬೋದು? ಅವನ್ ಗ್ಯಾಂಗ್ ಜೊತೆ ಇಲ್ದೇ ಇದ್ರೆ ಸಾಕಪ್ಪ. ಅಮ್ಮ, ಇಲ್ಲಿ ನೋಡು, ಈ ರೂಮ್ ಎಷ್ಟು ದೊಡ್ಡದಾಗಿದೆ. ಸೋಫಾ, ಚೇರ್ ಎಲ್ಲ ಎಕ್ಸ್ಟ್ರಾ ಇದೆ. ನಮ್ ರೂಮ್ ನೋಡು ಎಷ್ಟು ಚಿಕ್ಕದಿದೆ. ಯಾವತ್ತೂ ನೋಡ್ಲಿಲ್ಲ ಅನ್ನೋ ತರ ಆಡ್ತೀಯಲ್ಲೇ. ಆದ್ರೂ ಯಾಕಮ್ಮ ಇಷ್ಟೊಂದ್ ಭೇದ ಭಾವ? ದುಡ್ಡಿದೆ ಅನ್ನೋ ಸೊಕ್ಕು ಅಷ್ಟೇ, ಇನ್ನೇನಲ್ಲ. ಹೌದಮ್ಮ, ಎಲ್ಲ ದುಡ್ಡಿನ ಸೊಕ್ಕೆ. ಕೋದಂಡ ಉಡುಗೊರೆ ಕೊಡೋದ್ ಬೇಡ ಅಂದ್ರು ನೋಡು, ಎಷ್ಟೆಲ್ಲ ಉಡುಗೊರೆ ಕೊಡ್ತಿದ್ದಾರೆ. ಸೊಕ್ಕಿದ್ರೆ ಅವ್ರಿಗಿರುತ್ತೆ, ನಮ್ಗೇನು? ಇನ್ಮೇಲೆ ಅದೆಲ್ಲ ಇಳಿಯುತ್ತಲ್ಲ ಬಿಡು. ಹೌದಮ್ಮ, ಆ ವಂಶಿ ಇವತ್ ರಾತ್ರಿ ರೂಮಿಗೆ ಬಂದ್ ಮಲ್ಗಿ ಬೆಳಗ್ಗೆ ಎದ್ದಾಗ ನಾನು ಮಂಟಪ ನೋಡ್ತೀನಿ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅವಳಿಗೆ ಕಾಣಿಸೋದು ಮಂಟಪ ಅಲ್ಲ, ಸ್ಮಶಾನ. ಪಾಪ. ಹೌದು, ಸ್ವಿಚ್ ಬೋರ್ಡ್ ಎಲ್ಲಿದೆ? ಅಲ್ಲಿ. ಹಾ ಬಾ, ಕೊಡಿಲಿ ಕೊಡಿಲಿ. ಹಾ ಮಾಯಾ, ಇದು ವರ್ಕೌಟ್ ಆಗತ್ತೆ ಅಂತೀಯಾ? ಖಂಡಿತ ಆಗುತ್ತಮ್ಮ. ಆ ವಂಶಿ ಇದ್ರ ವಾಸನೆ ತಗೊಂಡಿದ ತಕ್ಷಣ ತಲೆ ಗಿರ್ರ ಅಂತ ಸುತ್ತಿ ಬೀಳ್ತಾಳೆ. ಅಪ್ಪ, ಇನ್ನೊಂದು ವಿಷಯ ನೆನ್ಪಿಟ್ಕೋ.
ವಂಶಿ ಕಾಣ್ತಾ ಇಲ್ಲ ಅಂತ ಬೆಳಗ್ಗೆ ದೊಡ್ಡ ನಾಟಕ ಶುರುವಾಗತ್ತೆ. ನೀನ್ ಅದಕ್ಕಿಂತ ದೊಡ್ಡ ನಾಟಕ ಮಾಡಿ ನನ್ ಜೀವನ ಹಾಳಾಗಿ ಹೋಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ ನೀನು ಕುತ್ತಿಗೆಗೆ ಕೋದಂಡ ತಾಳಿ ಕಟ್ಟಬೇಕು. ಹಾಗ ಮಾಡ್ಬೇಕು ನೀನು, ಅರ್ಥ ಆಯ್ತಾ? ಅಮ್ಮ, ನಾವ್ ಅನ್ಕೊಂಡಿರೋ ಪ್ಲಾನ್ ವರ್ಕೌಟ್ ಆದ್ರೆ ಆಮೇಲೆಲ್ಲ ತಾನಾಗ್ ತಾನೇ ನಡೆಯುತ್ತೆ, ನಿನ್ ತಲೆ ಕೆಡಿಸ್ಕೋಬೇಡ. ಲೋ ಮಗ, ಯಾಕೋ ಗೊತ್ತಿಲ್ಲ ಕಣ, ಯಾಕೋ ಈ ಬ್ಯಾಂಡ್ ಸೆಟ್ ಸೌಂಡ್ ಕೇಳ್ದಾಗೆಲ್ಲ ಮೈಯೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗಿ ಸ್ಟೆಪ್ ಹಾಕ್ಬೇಕು ಅನ್ಸುತ್ತೆ ಕಣ. ಅಪ್ಪ, ಅದು ಬ್ಯಾಂಡ್ ಸೌಂಡ್ ಅನ್ನಿಸ್ತಿರೋದಲ್ಲ, ಬ್ರ್ಯಾಂಡ್ ಒಳಗಡೆ ಹೋಯ್ತಲ್ಲ ಅದಕ್ಕೆ ಅನ್ನಿಸ್ತಿರೋದು. ಸದ್ಯ ನಮ್ಮ ಪುಣ್ಯಕ್ಕೆ ಬರೀ ಡ್ಯಾನ್ಸ್ ಮಾಡಬೇಕು ಮಾತ್ರ ಅನ್ನಿಸ್ತಿದೆ ನಿನಗೆ. ಇನ್ನೇನಾದ್ರೂ ಎಕ್ಸ್ಟ್ರಾ ತೀರ್ಥ ಒಳಗಡೆ ಹೋಗ್ಬಿಟ್ಟಿದ್ದೀರೆ ನಿನಗೆ. ಜನರೇಟರ್ ಸೌಂಡ್ಗೂ ಮೈಕಲ್ ಜಾಕ್ಸನ್ ಸ್ಟೆಪ್ ಹಾಕ್ಬಿಟ್ಟಿರೋನು. ಹೋಯ್, ಯಾಕ್ರ ನಗಾಡ್ತಾ ಇದ್ದೀರಾ? ಏನೋ ಹೇಳ್ದಂಗಿತ್ತು. ಏನು ಹೇಳಿಲ್ಲ ಕಣಪ್ಪ, ಹೆಂಗೋ ನಾಳೆ ಮದುವೆ, ಇನ್ ಮುಂದೆ ಅತ್ತಿಗೆ ಹಾಕೋ ತಾಳಕ್ಕೆ ತಕ್ಕನೆ ಕುಡಿಲೇಬೇಕಲ್ವಾ. ಈಗ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಕ್ ಹೋಗಿದ್ದೆ, ಅಲ್ಲೇನ್ರ? ಲೋ ಪಕೋಡ, ಈ ಕೃಷ್ಣನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ರಂಬೆ ಉರ್ವಶಿ ಮೇನಕ್ಕೆ ಯಾರೇ ಬಂದ್ರು ನನ್ ಗಮನ ಬೇರೆ ಕಡೆ ಸೆಳೆಯೋದಕ್ ಆಗಲ್ಲ. ವಾ ಲೋ, ನಮ್ ಹುಡುಗನ್ಗೆ ಎರ ಬೀರಿ ಧೈರ್ಯ ಬಂದ್ಬಿಟ್ಟಿದೆ ಕಣ್ರ. ಹಂಗಾದ್ರೆ ಇನ್ಮೇಲೆ ಯಾರೇ ಬಂದ್ರು ನಿನ್ಗೇನು ಅನ್ಸಲ್ಲ ಅಂದಾಗ ಆಯ್ತು. ಅದ್ ಯಾರೇ ಬಂದ್ರು ಏನೂ ಅನ್ಸಲ್ಲ. ಲೋ, ನಮ್ ಹುಡುಗ ಎರ ಬೀರಿ ಚೇಂಜ್ ಆಗ್ಬಿಟ್ಟ ಕಣ್ರ. ಲೇ ಮಗ, ನಾನೊಂದ್ ಸ್ವಲ್ಪ ನಿದ್ದೆ ಮಾಡ್ತೀನಿ, ಆಮೇಲೆ ಬರ್ಸೋ. ಆರಾಮಾಗಿ ತಾಚಿ ಮಾಡೋಕಂದ ಕೊಳ್ಮಂಡಿದೆ. ಎಲ್ಲಿ ಹೋದ ಇವನು? ಒಂದ್ ಕಡೆ ನಿಲ್ಲೋದಿಕ್ಕಾಗಲ್ವಾ ಇವನ್ಗೆ? ಮದ್ವೆ ಆದ್ಮೇಲೆ ಕೈಕಾಲೆಲ್ಲ ಕಟ್ಟಾಕಿ ಕೂಡಾಕ್ಬೇಕು ಅಷ್ಟೆ. ಈ ಹುಡುಗರು ಮದ್ವೆ ಆಗೋ ಹುಡುಗಿಗಿಂತ ಅವ್ರ ಫ್ರೆಂಡ್ಸ್ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಷ್ಟಿದ್ರೆ ಅವರನ್ನೇ ಮದ್ವೆ ಆಗ್ಬೇಕಿತ್ತು, ನಾವ್ ಯಾಕೆ ಬೇಕಿತ್ತು?